ಆಪ್ ಕಿ ಅದಾಲತ್ನಲ್ಲಿ ಲೋಕ್ ಜನಶಕ್ತಿ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್ ಚಿರಾಗ್ ಪಾಸ್ವಾನ್ ಮೇಲಿರುವ ಆರೋಪವೆಂದರೆ ಇವರು ಆಕ್ಸಿಡೆಂಟಲ್ ಪೊಲಿಟಿಷಿಯನ್ ಎಂಬುದು. ಚಿರಾಗ್ ಅವರ ತಂದೆ ರಾಮ್ವಿಲಾಸ್ ಪಾಸ್ವಾನ್ ಅವರು ನಮ್ಮ ದೇಶದ ಮಹಾನ್ ನಾಯಕರಲ್ಲಿ ಒಬ್ರು. ಅವರು ಬಹಳ ಪ್ರಭಾವಶಾಲಿಗಳಾಗಿದ್ರು, ಸರ್ಕಾರದಲ್ಲಿ ಸಚಿವರಾಗಿದ್ರು, ಮತ್ತೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅವರ ಹೆಸರಿದೆ. ಸಾಕಷ್ಟು ಒಳ್ಳೆ ಮಾರ್ಜಿನಲ್ಲಿ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಇಷ್ಟೆಲ್ಲ ಸಪೋರ್ಟ್ ಇದ್ದು ಕೂಡ ಪ್ರಾರಂಭದ ದಿನಗಳಲ್ಲಿ ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ. ಸೊ ನಾವ್ ಐ ಡೋಂಟ್ ನೋ ನಾನಿದನ್ನ ಹೇಗೆ ಹೇಳಿ ಅನ್ನೋದು. ಅಲ್ಲ, ಈಗಿನ್ನೂ ಶುರುವಾಗಿದೆ ಚಿರಾಗ್. ಈ ನಮ್ಮಂತ ನೆಪೋ ಕಿಡ್ಸ್ ಮೇಲೆ ಈ 2 ಥರದ ಕತ್ತಿ ತೂಗ್ತಿರುತ್ತೆ. ನಾನ್ ಎಂತ ಫ್ಯಾಮಿಲಿಯಿಂದ ಬರ್ತೀನಿ ಅಂದ್ರೆ ಅಪ್ಪ ಹೇಳ್ಕೊಟ್ಟ ದಾರಿಲಿ ನಡೆಯೋದು ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಈಗ ನನಗನ್ಸೋಕ್ ಶುರುವಾಗಿದೆ, ಈಗ ಅಪ್ಪ ತೋರ್ಸ್ಕೊಟ್ಟಂತ ದಾರಿಲಿ ನಡೆಯೋದಕ್ಕಿಂತ ತುಂಬಾ ದೊಡ್ಡ ಗುಣ ಇನ್ಯಾವುದೂ ಇಲ್ಲ ಅನ್ನೋದು. ಆಗ್ಲೂ ನಾನು ಪ್ರಯತ್ನ ಪಟ್ಟಿದ್ದೆ ಒಂದು ಆಲ್ಟರ್ನೇಟ್ ಕರಿಯರ್ ಚೂಸ್ ಮಾಡ್ಬೇಕು ಅಂತ. ಮುಂಬೈನಲ್ಲಿ ನೀವು ಒಂದು ಟ್ರೇಲರ್ ತೋರ್ಸಿದ್ಮೇಲೆ ನನ್ಗನ್ನಿಸ್ತು ಇದರಿಂದ ಇನ್ನೇನು ಆಗೋದಿಲ್ಲ ಅಂತ. ಅಲ್ಲ, ನಿಮ್ಗೆ ಕಂಗನಾ ರಣವತ್ ಇಷ್ಟ ಆಗ್ಲಿಲ್ವಾ? ಸಿನಿಮಾ ವೃತ್ತಿ ಇಷ್ಟ ಆಗ್ಲಿಲ್ವಾ? ಜನಗಳಿಗೆ ನಾವಿಬ್ರು ಜೊತೆಲಿರೋದು ಯಾವತ್ತೂ ಇಷ್ಟ ಆಗ್ಲಿಲ್ಲ. ಆದ್ರೆ ನಾವಿಬ್ರು ಈಗ ಪಾರ್ಲಿಮೆಂಟಲ್ ಜೊತೆಲೇ ಇರ್ಬೇಕಾಗತ್ತೆ. ನೀವು ಆ ದಿನಗಳಲ್ಲಿ ಫ್ಯಾಷನ್ ಡಿಸೈನರ್ ಕರಿಯರ್ ಕೂಡ ಟ್ರೈ ಮಾಡಿದ್ರಿ. ಹೌದು, ಬಟ್ ದಟ್ ವಾಸ್ ಫಾರ್ ಅ ವೆರಿ ಶಾರ್ಟ್ ಟೈಮ್. ಅಂಡ್ ಹೂ ನೋಸ್ ಬೆಟರ್ ದ್ಯಾನ್ ಯು, ಅದೊಂದು ಸಮ್ಮರ್ ವೆಕೇಶನ್ ಅಂತ ಟೈಮಲ್ಲಿ ಮಾಡಬೇಕು ಅಂತ ನನಗನ್ಸಿದ್ದು. ಅದು ನಾನು ಸ್ಕೂಲಲ್ಲಿದ್ದಾಗ ಆದಂಥ ವಿಷಯ. ಬಟ್ ಯು ಸ್ಟಿಲ್ ರಿಮೆಂಬರ್, ಅದನ್ನು ಹೊಗಳಲೇಬೇಕು ನಾನು. ಅದೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಆಗಿತ್ತು. ಆದ್ರೆ ಒಬ್ಬ ಲೀಡರ್ ಮಗ ಲೀಡರೇ ಆಗ್ಬೇಕು ಅಂತ ಬರ್ದಿತ್ತು ಅಂತ ಕಾಣುತ್ತೆ. ನನಗೆ ಬೇರೆ ಯಾವ ಆಪ್ಷನ್ ಇರಲಿಲ್ಲ. ಅಂದ್ರೆ ಬೇರೆ ಎಲ್ಲ ಜಾಗದಲ್ಲಿ ಫ್ಲಾಪ್ ಆಗ್ಬಿಟ್ರೆ ಇಲ್ಲಿ ಅದಕ್ಕೆ ಅಂತಾನೆ ಅನ್ಕೊಳ್ತಾರೆ. ಲಾಲೂ ಪ್ರಸಾದ್ ಯಾದವ್ ಅವರು ಹೇಳ್ತಾ ಇದ್ರು, ನಿಮ್ ತಂದೆ ರಾಮ್ವಿಲಾಸ್ ಪಾಸ್ವಾನ್ ಅವರು ಹವಾಮಾನ ತಜ್ಞರಾಗಿದ್ರು ಅಂತ. ಅವ್ರಿಗೆ ಮುಂಚಿತವಾಗೇ ಗೊತ್ತಾಗ್ತಾ ಇತ್ತು ಯಾವ ಪಕ್ಷ ಗೆಲ್ಲುತ್ತೆ ಅಂತ. 2014ರಲ್ಲಿ ನೀವು ಹವಾಮಾನ ತಜ್ಞರಾಗಿದ್ರಿ, ಮತ್ತೆ ನೀವು ನಿಮ್ ತಂದೆಗೆ ಹೇಳಿದ್ರಿ ಮೋದಿ ಅವ್ರ ಕಡೆಗೆ ಬಂದ್ಬಿಡಿ ಅಂತ. ಕರೆಕ್ಟ್. ನಾನು ಅವ್ರ ಮಗ, ಅವ್ರನ್ನ ನೋಡ್ತಾ ಬೆಳೆದಿದ್ದೀನಿ. ಅವ್ರ ಸಂಸ್ಕಾರನೇ ಇರುತ್ತೆ ಅಲ್ವಾ. ನಾನಿರೋದು ಅವ್ರ ಹಾಗೇನೆ, ಮತ್ತೆ ಅವರ ಗುಣ ಖಂಡಿತವಾಗ್ಲೂ ನನ್ನಲ್ಲಿದೆ. ಯಾಕಂದ್ರೆ ನಾನು ಕೂಡ ಅವ್ರ ಹಾಗೇನೆ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಸರ್ಕಾರ ಕನ್ಸಿಡರ್ ಮಾಡೋ ವಿಷಯ ಇದಲ್ಲ. ಜನ ಎಲ್ಲಿ ಹೋಗ್ತಿದ್ದಾರೆ, ಯಾವ ದಿಕ್ಕಲ್ಲಿ ಹೋಗ್ತಿದ್ದಾರೆ. ಆದ್ರೆ ನಾವು ಇವತ್ತರೆಗೂ ಪೋಸ್ಟ್ಪೋಲ್ ಅಲಯನ್ಸ್ ಅಂತ ಮಾಡಿಲ್ಲ ಇಲ್ಲಿವರೆಗೂ. ನಾನಿದನ್ನ ಒಂದು ಶುಭ ಸಂಕೇತ ಅಂತಾನೆ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಪಾರ್ಟಿ ಅಥವಾ ಅಪ್ಪ ಯಾರ ಜೊತೆ ಹೋಗಿದ್ದಾರೆ ಆ ಸರ್ಕಾರನೇ ಗೆದ್ದಿದೆ. ನೋಡಿ, 2014ರಲ್ಲಿ ಆ ಸಮಯದಲ್ಲಿ ನೀವು ಯುಪಿನಲ್ಲಿದ್ರಿ, ಕಾಂಗ್ರೆಸ್ನಲ್ಲಿದ್ರಿ. ಸೋನಿಯಾ ಗಾಂಧಿ ನಿಮ್ಮ ನೆರೆಯವರಾಗಿದ್ರು, ಪಕ್ಕದಲ್ಲಿದ್ರು. ಕೆಲವೊಂದ್ಸಲ ನಡ್ಕೊಂಡೇ ಮನೆಗೆ ಭೇಟಿ ಮಾಡೋದಿಕ್ ಬರ್ತಿದ್ರು. ಆದ್ರೆ ನೀವಂತೂ ಅವ್ರನ್ನ ಯಾವತ್ತೂ ಕೂಡ ಭೇಟಿ ಮಾಡ್ಲಿಲ್ಲ. ಅರೆ, ಭೇಟಿ ಮಾಡೋದ್ರ ಬಗ್ಗೆ ಐ ಥಿಂಕ್ ದಟ್ ವಾಸ್ ಅ ನೀಡ್ ಆಫ್ ದ ಆರ್. ನನ್ನ ಪ್ರಧಾನಮಂತ್ರಿಯಿಂದ ತುಂಬಾನೇ ಪ್ರಭಾವಿತ ಆಗಿದ್ದೀನಿ. ಅದನ್ನ ನಾನು ಓಪನ್ ಆಗಿ ಹೇಳ್ತೀನಿ. ಅದನ್ನ ನಾನು ಒಪ್ಕೊಂಡಿದ್ದೀನಿ ಕೂಡ. ಮತ್ತ ಅವತ್ತು ಅವ್ರ ವಿಷನ್ ಹೇಗಿತ್ತು ಅಂದ್ರೆ, ನಾನ್ ಚೆನ್ನಾಗಿ ಓದ್ಕೊಂಡ್ರು ಅಂತ ಹುಡುಗಾನೆ, ಆದ್ರೆ ಜಾತಿಯಿಂದ ಸರ್ಕಾರ ನಡೆಯುತ್ತೆ ಅಂತ ನಾನು ಒಪ್ಪೋದಿಲ್ಲ. ಅಂಡ್ ದ ಸ್ಟೇಟ್ ದಟ್ ಐ ಕಮ್ ಫ್ರಮ್ ಇಸ್ ಬಿಹಾರ್. ತುಂಬಾ ಜಾತಿಗಳಿರುವಂತ, ಸಂಪ್ರದಾಯನ ಅನುಸರಿಸ್ಕೊಂಡು ಬಂದಿರುವಂತ ಒಂದು ಜಾಗ ಅದು. ದೇಶದಲ್ಲಿ ಅಂತ ಒಬ್ಬ ಪ್ರಧಾನಮಂತ್ರಿ ಬಂದ್ರು, ಅವ್ರು ಹೆಚ್ಚು ಕಡಿಮೆ 125 ಕೋಟಿ ಜನಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ರು. ನಾನು 2014 ಬಗ್ಗೆ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಈ ಮಾತು ನನಗೆ ಅವ್ರ ಕಡೆ ಆಕರ್ಷಿತನಾಗಿ ಮಾಡಿತ್ತು. ಈ ಮಾತಂತೂ ಸತ್ಯ. ಅಪ್ಪ ಆಗ ಸಿದ್ಧ ಇರಲಿಲ್ಲ. ಈ ವಾಸ್ ನಾಟ್ ರೆಡಿ ಅವರು ಅಲಯನ್ಸ್ನ ಚೇಂಜ್ ಮಾಡೋದಕ್ಕೆ. ಬಟ್ ಇವೆಂಚುಲಿ ಅವರು ಕೂಡ ಅದಕ್ಕೆ ಒಪ್ಕೊಂಡ್ರು. ನೀವು ಮೋದಿ ಅವರ ಹನುಮಂತ ಆಗ್ಬಿಟ್ರಿ ಇವೆಂಚುಲಿ. ಇದು ಒಂದು ಭಾಗ ಅಂತಾನೆ ಹೇಳ್ಬೋದು. ಸರಿ, ನಾನು ಅದೇನು ಅಂತ ಹೇಳ್ತೀನಿ. ನಾನ್ ಪ್ರಧಾನಮಂತ್ರಿಗೆ ಹೇಗೆ ಹನುಮಂತ ಆದೆ ಮತ್ ಯಾಕಾದೆ ಅಂತ. ನಾನು 2020ನೇ ಇಸ್ವಿ ಬಗ್ಗೆ ಮಾತಾಡ್ತಿದ್ದೀನಿ. ನಾವು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನ ಫೇಸ್ ಮಾಡಿದ್ವಿ. ನಾನು ಇಂಡಿಪೆಂಡೆಂಟ್ ಆಗಿ ಫೇಸ್ ಮಾಡ್ತಿದ್ದೆ. ಸ್ವಲ್ಪ ಇಂಡಿಯನ್ ಅಲಯನ್ಸ್ ಇಂದ ಮನ್ಸೊಂಥರ ಬೇಜಾರಾಗಿತ್ತು. ಸೊ ಐ ಆಪ್ಟೆಡ್ ಔಟ್ ಆಫ್ ಅಲಯನ್ಸ್. ನಾನ್ ಆ ಟೈಮಲ್ಲಿ ಇಂಡಿವಿಜುವಲ್ ಆಗಿ ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದ್ದೆ. ಆಗ ನನ್ ಮೇಲೆ ಕಂಡೀಷನ್ಸ್ ಕೂಡ ಇತ್ತು. ನಾನ್ ಪ್ರಧಾನಮಂತ್ರಿನ ಮುಂದೆ ಇಟ್ಕೊಂಡು ಚುನಾವಣೆ ಮಾಡಬಾರ್ದು ಅಂತ. ಸೊ ಐ ಜಸ್ಟ್ ಸೆಡ್ ಇಟ್ ಒನ್ ಡೇ ಆನ್ ರೆಕಾರ್ಡ್ಸ್ ದಟ್ ಅವ್ರು ನನ್ ಒಳಗಡೆ ಇದ್ದಾರೆ. ನಾನು ಅವ್ರ ಫೋಟೋನ ಯಾವ ಹೋರ್ಡಿಂಗ್ ನಲ್ಲೂ ಹಾಕೋ ಅಗತ್ಯ ಇಲ್ಲ ಅಂತ. ಅವ್ರು ನನ್ನ ಹೃದಯದಲ್ಲಿರೋದ್ರಿಂದ ನಾನು ಅವ್ರ ಹನುಮಂತ ಆಗ್ಬಿಟ್ಟೆ. ಆದ್ರೆ ನೋಡಿ, ವಿರೋಧಾಭಾಸ ಅಂತೂ ಇದೆ. ರಾಮ್ವಿಲಾಸ್ ಪಾಸ್ವಾನ್ ಅವರು ಮಂಡಲ್ ಕಮಿಟಿನ ತಗೊಂಡು ಬಂದಿದ್ರು. ಹೌದು, ಅವರಂತೂ ಯಾವಾಗ್ಲೂ ಪರಿಶಿಷ್ಟ ಜಾತಿಗಳ, ಸಾಮಾನ್ಯ ಜನರ ಹಿತಕ್ಕಾಗಿ, ದೀನದಲಿತರ ಹಿತಕ್ಕಾಗಿ ನಿಂತ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಲಾಲೂಜಿ ಅವರು ಹೇಳ್ತಾರೆ, ಮೋದಿ ಏನಾದ್ರೂ 3ನೇ ಸಲ ಪ್ರಧಾನಮಂತ್ರಿ ಆದ್ರೆ ಸಂವಿಧಾನವನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಮೀಸಲಾತಿಯನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತಾರೆ. ಅದನ್ನ ಯಾಕೆ ಮಾಡ್ತಾರೆ? ಯಾರಾದ್ರೂ ನನಗೆ ಹೇಳಿ, ಯಾಕೆ ಮಾಡ್ತಾರೆ? ಇದನ್ನ ಲಾಲು ಅವರು ಹೇಳಿದ್ದು. ಅಂದ್ರೆ ಕಾರಣ ಆದ್ರೂ ಹೇಳಿ. ಅದ್ರ ಅಗತ್ಯ ಆದ್ರೂ ಏನಿದೆ? ಯಾವ ರೀತಿಲಿ ಅವರು ಸಂವಿಧಾನನ ಕ್ಲೋಸ್ ಮಾಡ್ತಾರೆ, ಬದಲಾಯಿಸ್ತಾರೆ?
ಯಾವ ಪ್ರಧಾನಮಂತ್ರಿ ಈ ಸಂವಿಧಾನದ ಸಹಾಯದಿಂದನೇ ಎಷ್ಟೋ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಅವರು. 2 ಸಾರಿ ಪ್ರಧಾನಮಂತ್ರಿ ಆಗಿದ್ದಾರೆ, ಮತ್ತೆ 3ನೇ ಸಾರಿ ಪ್ರಧಾನಮಂತ್ರಿ ಆಗಕ್ಕೆ ಹೊರಟಿದ್ದಾರೆ. ಯಾವ ವ್ಯಕ್ತಿ ಹಲವಾರು ವರ್ಷಗಳಿಂದ ಇದೇ ಸಂವಿಧಾನದಿಂದ ದೇಶದ ಉನ್ನತಿಗೋಸ್ಕರ ಹೋರಾಡ್ತಾ ಇದ್ದಾರೆ? ಕಾರಣ ಏನು? ಅವ್ರ್ಯಾಕೆ ಸಂವಿಧಾನ ಬದಲಾಯಿಸ್ತಾರೆ? ಮತ್ ಯಾಕೆ? ಬಾಬಾ ಸಾಹೇಬ್ ಅವ್ರು ಮಾಡಿರೋಂಥ ಈ ಸಂವಿಧಾನ ತಮಾಷೆ ಅಲ್ವಲ್ಲ? ಇವತ್ತು ನಮ್ಮ ಪ್ರಧಾನಮಂತ್ರಿ ಅದೇ ಸಂವಿಧಾನದ ಮುಂದೆ ಒಬ್ಬ ಮುಖ್ಯಸ್ಥನಾಗಿ ಸಂವಿಧಾನದ ಮೇಲೆ ಶಪಥ ಮಾಡಿ ಹೇಳ್ತಿದ್ದಾರೆ, ಏನೇ ಆದ್ರೂ ಸಂವಿಧಾನದ ಆಧಾರದ ಮೇಲೆ ಆಗತ್ತೆ ಅಂತ. ಮತ್ ಇದೇ ಜನ ಯಾರು ಸಂವಿಧಾನ ಸಮಾಪ್ತಿ ಆಗತ್ತೆ ಅಂತ ಮಾತಾಡ್ತಿದಾರೋ ಅವರೇ ಸಂವಿಧಾನನ ಕೆಟ್ಟ ರೀತಿಲಿ ಬಳಸ್ಕೊಳ್ತಾ ಇರೋರು. ದೇಶದಲ್ಲಿ ಎಮರ್ಜೆನ್ಸಿ ಬರೋ ಹಾಗೆ ಮಾಡ್ದಂಥವ್ರು. ಯಾರು ಲೋಕತಂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ದೇಶದಲ್ಲಿ ಲೋಕತಂತ್ರ ಸಮಾಪ್ತಿ ಆಗತ್ತೆ ಅಂತ. ಸೊ ಎಮರ್ಜೆನ್ಸಿ ಟೈಮಲ್ಲಿ ಏನಾಗಿತ್ತು? ನಾವು ಅದಾನಿ ಲಾಲು ಅವರ ಮಕ್ಕಳ ಬಗ್ಗೆ ಮಾತಾಡೋದು ಅಂತ ಆದ್ರೆ ಆ ಎಮರ್ಜೆನ್ಸಿ ಟೈಮಲ್ಲಿ ಎಷ್ಟೋ ಮಾರ್ಗೇಜ್ ಮಾಡೋಂಥ ಪರಿಸ್ಥಿತಿ ಬಂದಿದ್ದು ಯಾರಿಂದ ಅಂತ ಹೇಳಕ್ಕಾಗತ್ತೆ. ಹೀಗಿದ್ಮೇಲೆ ಇದನ್ನ ನಾವು ಭ್ರಮೆ ಅಂತಾನೆ ಹೇಳ್ಬೇಕು. 2015 ಎಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ವಿಧಾನಸಭೆ ಚುನಾವಣೆ ನಡೀತಾ ಇತ್ತು. ಆಗ ಒಂದು ಜಾತಿ ಬಗ್ಗೆ ಮಾತಾಡ್ತಾ ರಿಸರ್ವೇಶನ್ ಕ್ಲೋಸ್ ಆಗ್ಬಿಡುತ್ತೆ ಅಂತ ಒಂದು ಹಂಗಾಮನೆ ಸೃಷ್ಟಿ ಮಾಡ್ಬಿಟ್ಟಿದ್ರು. ಆ ಪೂರ್ತಿ ಚುನಾವಣೆ ಅದೇ ಗುಂಗಲ್ಲೇ ನಡೆದ್ಬಿಡ್ತು. ನೀವು ಮಾತಾಡಿದ್ದೀರಾ ಈ ಮೀಸಲಾತಿ ಯಾವತ್ತಾದ್ರೂ ಕೊನೆ ಆಗ್ಬಿಡುತ್ತಾ? ಗ್ಯಾರಂಟಿ ನಾನ್ ಹೇಳ್ತಾ ಇದೀನಲ್ವಾ, ನಾನ್ ಹೇಳ್ತೀನಿ. ನಮ್ ನಾಯಕರೆಲ್ಲರೂ ಇದುವರೆಗೂ ಅದನ್ನೇ ಹೇಳ್ತಾರೆ. ನಾವು ಸರ್ಕಾರದ ಒಂದು ಭಾಗ ಆಗಿದೀವಿ, ನಾವು ಜವಾಬ್ದಾರಿ ತಗೊಂಡು ಸಮಾಜದಲ್ಲಿ ವಂಚಿತರಾಗಿರೋ, ಶೋಷಿತರಾಗಿರೋ, ದಲಿತ, ಬಡ ಕುಟುಂಬದಿಂದ ಬರೋಂಥವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಆದ್ರೆ ಇವತ್ತಿಗೂ ಕೂಡ ಅದು 100% ಆಗ್ತಿದೆ ಅಂತ ಹೇಳಕ್ ಆಗ್ತಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ನಾನು ಹೆಚ್ಚು ಕಡಿಮೆ 2019 ಬಗ್ಗೆ ಮಾತಾಡ್ತಾ ಇದ್ದೀನಿ, 18 ಅಥವಾ 19. ಆಗ ಒಂದ್ಸಾರಿ ಜಾತಿ ಮತ್ತೆ ಅಟ್ರಾಸಿಟಿ ಕೇಸ್ ಬಗ್ಗೆ ಒಂದು ದೊಡ್ಡ ಇಶ್ಯೂನೇ ಆಗಿತ್ತು, ಅದ್ರ ಡೈಲ್ಯೂಷನ್ ಬಗ್ಗೆ. ಆಗ ನನ್ನ ಗುರುಗಳು, ನನ್ನ ನಾಯಕರೆಲ್ಲ ಸೇರಿ ಸರ್ಕಾರದ ಮುಂದೆ ಹೋಗಿ ಬಲವಾಗಿ ನಿಂತರು. ಆಗ ಇವೆಂಚುಯಲಿ ಅದನ್ನ ವಿಡ್ರಾ ಮಾಡೋ ಹಾಗಾಯ್ತು. ಆಗ ಎಕ್ಸ್ಟೆನ್ಷನ್ ಕೂಡ ಸಿಕ್ತು ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಆ ಬಿಲ್ನ ಪಾಸ್ ಮಾಡೋದಕ್ಕೆ. ಇದನ್ನೆಲ್ಲ ನೋಡಿದ್ಮೇಲೆ ಪ್ರಧಾನಮಂತ್ರಿಯಿಂದ ಗ್ಯಾರಂಟಿ ಖಂಡಿತವಾಗ್ಲೂ ಇದೆ. ಇವತ್ತಿನ ದಿನ ನಾನು ಕೂಡ ಆ ಗ್ಯಾರಂಟಿಯನ್ನು ಕೊಡಬಲ್ಲೆ. ಎಲ್ಲಿವರೆಗೂ ಚಿರಾಗ್ ಪಾಸ್ವಾನ್ ಇರ್ತಾನೆ ಖಂಡಿತವಾಗ್ಲೂ ಯಾರು ಯೋಚನೆ ಮಾಡೋಂತ ಅಗತ್ಯನೇ ಇಲ್ಲ. ಯಾವ ಬಡವರಿಗೂ ಅವರ ಹಕ್ಕನ್ನ ಕಿತ್ಕೊಳ್ಳೋದಿಲ್ಲ. ಇದು ನಾನ್ ಕೊಡುವಂತ ವಿಶ್ವಾಸ. ಲಾಲು ಅವರು ಹೇಳುವಂತ ಇನ್ನೊಂದು ಮಾತು ಏನು ಅಂತಂದ್ರೆ, ರಾಮ್ ವಿಲಾಸ್ ಪಾಸ್ವಾನ್ ಅವರು ಸೆಕ್ಯುಲರ್. ಆದ್ರೆ ನರೇಂದ್ರ ಮೋದಿ ಅವರು ಮುಸಲ್ಮಾನರ ವಿರೋಧಿಗಳು, ಅವರ ಆಡಳಿತದಲ್ಲಿ ಮುಸಲ್ಮಾನರು ಶೋಷಣೆಗೊಳಗಾಗ್ತಾ ಇದ್ದಾರೆ, ಅವರನ್ನ ಹೆದರಿಸ್ತಾ ಇದ್ದಾರೆ. ಅವರ ಸೆಕ್ಯುಲರಿಸಂನ ಡೆಫಿನೇಷನ್ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಧರ್ಮವನ್ನ ಮುಂದೆ ಇಟ್ಕೊಂಡು ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡೋದು ಸೆಕ್ಯುಲರಿಸಂ ಅಂತ ಆದ್ರೆ ಇದನ್ನ ನಾನು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ನನ್ನ ಪ್ರಕಾರ ಭಾರತ ಒಂದು ಧರ್ಮದ ಆಧಾರಿತವಾದ ಒಂದು ದೇಶ, ಸೆಕ್ಯುಲರ್ ಕಂಟ್ರಿ ಅಂತೂ ಹೌದು. ಸೆಕ್ಯುಲರಿಸಂ ಅನ್ನೋದು ನಮ್ಮ ಮನಸ್ಸಲ್ಲಿ ಆಳವಾಗಿ ಉಳಿದಿದೆ. ಅದನ್ನ ತೋರ್ಸೋದಕ್ಕೆ ಒಬ್ಬೊಬ್ರಿಗೊಂದೊಂದು ದಾರಿ ಅಂತ ಇರುತ್ತೆ. ಈಗ ನೋಡಿ, ನೀವು ನನ್ನ ಉದಾಹರಣೆ ತಗೊಳ್ಳೋದಾದ್ರೆ ನಾನು ಪೂಜೆ ಗೀಜೆ ಎಲ್ಲ ತುಂಬಾ ಮಾಡ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ದೀಪ ಹಚ್ತೀನಿ, ಕುಂಕುಮ ಇಡ್ತೀನಿ. ಆದ್ರ ಅರ್ಥ ಇದಲ್ವಲ್ಲ ನಾನು ಬೇರೆ ಧರ್ಮನ ರೆಸ್ಪೆಕ್ಟ್ ಮಾಡೋದಿಲ್ಲ ಅಂತ. ಭಾರತ ಒಂದು ಅಂತ ಸಮಗ್ರ ದೇಶ, ಇಲ್ಲಿ ನಮ್ಗೆ ನಮ್ಮದೇ ಆದ ಲಿಬರ್ಟಿ ಅಂತ ಸಿಗುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಮಾತ್ರನೇ ನಿಮ್ಗೆ ಅಷ್ಟು ದೊಡ್ಡ ಸ್ವಾತಂತ್ರ್ಯ ಇದೆ. ನೀವಿಲ್ಲಿ ಯಾವ ಧರ್ಮದ ಪಾಲನೆ ಬೇಕಾದ್ರೂ ಮಾಡ್ಬೋದು, ನಿಮಗೆ ಯಾವ ಧರ್ಮಕ್ಕೆ ಬೇಕಾದ್ರೂ ನೀವು ಹೋಗ್ಬೋದು. ನೋಡಿ, ಬಿಹಾರದಲ್ಲಿ ಲಾಲು ಅವರ ಭಾಷಣವನ್ನ ಕೇಳ್ತೇವೆ, ತೇಜಸ್ವಿ ಅವರ ಭಾಷಣವನ್ನ ಕೇಳ್ತೇವೆ. ಅವರ ಕಂಪ್ಲೇಂಟ್ ಏನು ಅಂದ್ರೆ ರಾಮ ಮಂದಿರದ ಹೆಸರಲ್ಲಿ ಮತಗಳನ್ನ ಕೇಳ್ತಾ ಇದ್ದಾರೆ. ಮತ್ ಇವರು ಯಾವ್ದ್ರ ಬಗ್ಗೆ ಮಾತಾಡಿ ಓಟ್ ತಗೊಳ್ತಿದ್ದಾರೆ ಅಂತ ನಿಮಗನ್ಸುತ್ತೆ ಹೇಳಿ? ರಾಮ ಮಂದಿರದ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿ ಇವರು ಕೂಡ ಅದನ್ನೇ ತಾನೇ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಬಿಹಾರಲ್ಲಿ ಇರುವಂತ ತೊಂದರೆಗಳಾಗ್ಬೋದು, ಅದನ್ನ ಇವ್ರು ಯಾವತ್ತೂ ಅಟೆಂಡ್ ಮಾಡ್ತಾ ಇಲ್ಲ. ಅಲ್ಲ, ರಾಮ ಮಂದಿರ ಅನ್ನೋದು ತುಂಬಾ ಹಳೆ ವಿಷಯ. ಇದನ್ನ ಭಾರತೀಯ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋಲ್ಲಿ ಬರ್ಕೊಂಡಿದ್ದಾರೆ. ನನಗೆ ಯಾವ ವಿಷಯ ಖುಷಿ ಆಗತ್ತೆ ಅಂದ್ರೆ ಇದು ಒನ್ಸ್ ಫಾರ್ ಆಲ್ ಕಂಪ್ಲೀಟ್ ಆಗಿ ಸಮಾಪ್ತಿ ಆಗೋಯ್ತು. ಯಾಕಂದ್ರೆ ಈ ವಿಷಯದ ಮೇಲೆ ಎಷ್ಟೋ ವರ್ಷಗಳಿಂದ ಪೊಲಿಟಿಕ್ಸ್ ನಡೀತಾ ಇತ್ತು. ನಾವೆಲ್ಲರೂ ಇದನ್ನ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬಂದಿದೀವಿ. ನಾನಂತೂ ನಾನು ಹುಟ್ಟದಾಗಿಂದ ನೋಡ್ತಾನೆ ಇದ್ದೀನಿ. ಯಾವಾಗ ಚುನಾವಣೆ ಅಂತ ಬಂದ್ರು ರಾಮ ಮಂದಿರದ ವಿಷಯ ಬರ್ತಾ ಇತ್ತು. ನೀವು 2010, 2015 ಯಾವ್ದು ಬೇಕಾದ್ರೂ ಉದಾಹರಣೆಯಾಗಿ ತಗೊಳ್ಳಿ, ಆಗ್ಲೂ ರಾಮ ಮಂದಿರದ ವಿವಾದದ ಬಗ್ಗೆನೇ ಮಾತಾಡ್ತಿದ್ರು. ಆರ್ಟಿಕಲ್ 370 ಬಗ್ಗೆನೇ ಮಾತಾಡ್ತಾ ಇದ್ರು. ಎಷ್ಟೋ ವರ್ಷಗಳ ಕಾಲ ವಿಮೆನ್ ರಿಸರ್ವೇಶನ್ ಇಲ್ಲ ಅಂತ ಮಾತಾಡ್ತಿದ್ರು. ಈ ಸರ್ಕಾರ ಒನ್ಸ್ ಫಾರ್ ಆಲ್ ಈ ಎಲ್ಲಾ ವಿಷಯಗಳನ್ನ ಒಂದೇ ಸತಿ ಅಟೆಂಡ್ ಮಾಡಿದ್ದಾರೆ. ಆಗೋಯ್ತು, ರಾಮ ಮಂದಿರ್ ಮುಗಿತೀಗ. ಯಾರಿಗ್ ಹೋಗ್ಬೇಕು ಅನ್ಸುತ್ತೋ ಅವ್ರು ಹೋಗೇ ಹೋಗ್ತಾರೆ. ಇವರೆಲ್ಲ ಮಾತಾಡ್ತಾರೆ ಅದನ್ನ ದೊಡ್ಡ ಇವೆಂಟ್ ಮಾಡ್ಬಿಟ್ರು ಅಂತ. ಭಗವಂತ ರಾಮ 500 ವರ್ಷಗಳಾದ್ಮೇಲೆ ನಮಗ್ ನೋಡೋಕ್ ಸಿಕ್ಕಿದ್ದಾರೆ. ಜನ ಭಕ್ತಿಯಿಂದ ಅವ್ರು ನೋಡೋಕ್ ಹೋಗ್ಬಾರ್ದ? ನೀವ್ ನನ್ನನ್ನ ಕೇಳೋದಾದ್ರೆ ನನಗಿದು ತುಂಬಾ ದೊಡ್ಡ ವಿಷಯನೇ. ಮತ್ತೆ ಇವರೆಲ್ಲ ಹೇಳ್ತಾರೆ ಮೋದಿ ಇದನ್ನ ಬಿಜೆಪಿ ಇವೆಂಟ್ ಮಾಡ್ಬಿಟ್ರು ಅಂತ. ನನಗೆ ಹೇಳಿ, ಬಿಜೆಪಿ ಅವರು ಎಷ್ಟು ಮಂದಿರ ತರ್ದಿದ್ದಾರೆ ನೋಡಿ. ರಾಹುಲ್ ಗಾಂಧಿ ಅವರ ಭಾಷಣ ಕೇಳಿದ್ದೇವೆ, ನೀವು ಕೂಡ ಕೇಳಿರ್ಬಹುದು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನೀವಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನ ನೋಡಿದ್ರಿ, ಐಶ್ವರ್ಯ ರೈ ಅವರನ್ನ ನೋಡಿದ್ರಿ, ಆದ್ರೆ ಯಾವುದೇ ಒಬ್ಬ ಬಡ ವ್ಯಕ್ತಿಯನ್ನ ನೀವು ನೋಡ್ಲಿಲ್ಲ. ಯಾಕಂದ್ರೆ ಯಾರು ಬಂದಿಲ್ಲ ಅಲ್ವಾ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಯಾರ್ಯಾರು ಬಂದಿದ್ರು ಅನ್ನೋದು. ನಿಮ್ಗೆ ಅನ್ಸೋದಿಲ್ವಾ?
ಯಾಕಂದ್ರೆ ಇವ್ರು ಯಾರು ಅಲ್ಲಿಗೆ ಬಂದಿಲ್ಲ. ಯಾಕಂದ್ರೆ ಅಲ್ಲಿ ಸಾಧು ಸಂತರಿಂದ ಹಿಡಿದು ಸಮಾಜದ ಪ್ರತಿ ವರ್ಗದವರು ಕೂಡ ಅಲ್ಲಿಗೆ ಬಂದಿದ್ರು. ಈ ಸಮಾವೇಶದ ವಿಕಾಸ ಅಂತ ನಮ್ಮ ಪ್ರಧಾನಮಂತ್ರಿಗಳು ಏನ್ ಮಾತಾಡ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ರಾಜನೀತಿನ ಮೊದಲನೇ ಸಾರಿ ದೇಶದ ಪ್ರತಿ ಕ್ಷೇತ್ರನ ಜೊತೆಗೆ ಜೋಡಿಸಿದ್ದು. ಅವರು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು. ಅಷ್ಟೇ ಅಲ್ಲ, ಭಾರತೀಯ ಸಿನಿಮಾ ಅನ್ನೋದು ನಮ್ಮ ದೇಶದೇ ಒಂದು ಭಾಗ ಅಲ್ವಾ. ಅವ್ರಿಗೂ ಗೌರವ ಕೊಡ್ಬೇಕು, ಅವ್ರಲ್ಲಿ ಇರ್ಬೇಕು. ಅವ್ರನ್ನ ಯಾಕಿಂತ ಈವೆಂಟ್ಸ್ಗೆ ನಾವು ಕರಿಬಾರ್ದು? ಅವ್ರನ್ನ ಕರೆದಿದ್ರಿಂದ ಏನ್ ತಪ್ಪಾಯ್ತು ಅಂತ ಆದ್ರೂ ಹೇಳಿ. ಸಮಾಜದಲ್ಲಿರೋ ಎಲ್ಲ ಸಾಹುಕಾರಿರ್ಬೋದು, ಬಡವರಿರ್ಬೋದು, ಎಲ್ರನ್ನೂ ಸೇರಿಸಿ ಒಂದು ವೇದಿಕೆಗೆ ತರೋದೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನೋಡಿ, ನೀವು ಎಷ್ಟೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು ಕೂಡ ನಿಮಗ್ ಗೊತ್ತಿದೆ ಬಿಹಾರದಲ್ಲಿ ಎಷ್ಟು ಮುಸ್ಲಿಂ ವೋಟ್ಸ್ ಇದೆಯೋ. ನಿಮ್ಗನ್ಸುತ್ತಾ ಅದರಲ್ಲಿ 1% ಆದ್ರೂ ಲಾಲೂಜಿಗೆ ಹೋಗುತ್ತೆ ಅಥವಾ RJDಗೆ ಹೋಗುತ್ತೆ ಅನ್ಸುತ್ತೆ? ಇಲ್ಲ, ಬಿಲ್ಕುಲ್ ಹೋಗೋದಿಲ್ಲ. ನಾನ್ ಹೇಳ್ತೀನಿ, ಯಾಕಂದ್ರೆ ಯಾವಾಗ್ಲೂ ಹೋಗುತ್ತೆ. ಇಲ್ಲ, ನಾನು ನಿಮ್ಗೆ ಅದನ್ನ ಹೇಗೆ ಅಂತ ಅರ್ಥ ಮಾಡಿಸ್ತೀನಿ. ನಾನೀಗ ನಮ್ಮ ಲೋಕಸಭೆ ಬಗ್ಗೆನೇ ಮಾತಾಡ್ತೀನಿ. 2014 ಮತ್ತು 2019 ಈ ಎರಡೂ ಸೇರಿ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಪ್ರತಿ ಸಾರಿ ಮುಸಲ್ಮಾನರು ನನಗೆ ವೋಟ್ ಮಾಡಿದ್ದಾರೆ, ಯಾದವ್ರು ನನ್ಗೆ ವೋಟ್ ಮಾಡಿದ್ದಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ ರಜತ್ ಸರ್, ಧರ್ಮದ ಆಧಾರದಲ್ಲಿ ವೋಟ್ ಆಗತ್ತೆ ಅಂತ ನಾನು ನಂಬೋದಿಲ್ಲ. ನನ್ಗೇನ್ ಅರ್ಥ ಆಗಲ್ಲ ಅಂದ್ರೆ, ಯಾಕೆ ಬಿಹಾರದವ್ರಿಗೆ ಮುಸಲ್ಮಾನ್ ಬಿಹಾರಿ, ಮುಂದುವರೆದ ಬಿಹಾರಿ, ಹಿಂದುಳಿದ ಬಿಹಾರಿ ಅಂತ. ಬಿಹಾರಿ ಅಂದ್ರೆ ಬಿಹಾರಿ ಅಷ್ಟೇ. ನಾನ್ ಬಿಹಾರದಲ್ಲಿದ್ದು ಬಿಹಾರ ಬಗ್ಗೆ ಮಾತಾಡ್ತೀನಿ ಅಂತ ಆದ್ರೆ, ನಾನು ಬಿಹಾರದ 13 ಕೋಟಿ ಜನಗಳ ಬಗ್ಗೆ ಮಾತಾಡ್ತೀನಿ. ಒಂದ್ ವೇಳೆ ಭಾರತನ ಮುಂದುವರೆದ ದೇಶ ಆಗಿ ಮಾಡ್ಬೇಕು ಅಂತ ಆದ್ರೆ ಇದನ್ನ ನಾವು ಮೊದಲು ಕಿತ್ತ ಹಾಕ್ಬೇಕು. ಈ ಜಾತಿ ಭೇದನ ಮೊದಲು ತೊರೆದು ಹಾಕ್ಬೇಕು. ಮತ್ ನಾವ್ ಇನ್ನೊಂದನ್ನ ತುಂಬಾ ಮುಖ್ಯವಾಗಿ ತಿಳ್ಕೋಬೇಕು. ಈ ದೇಶದಲ್ಲಿ ಯಾರು ಸಾಹುಕಾರಿದಾರೋ ಅವ್ರು ಸಾಹುಕಾರ ಆಗ್ತಾನೆ ಹೋಗ್ತಿದಾರೆ, ಯಾರು ಬಡವರಿದಾರೋ ಅವ್ರು ಬಡವರಾಗ್ತಾ ಇದಾರೆ. ನಾವು ಯೋಚನೆ ಮಾಡಿ ಈ ದೇಶನ ಮುಂದುವರೆದ ದೇಶವನ್ನಾಗಿ ಮಾಡ್ಬೇಕು ಅಂತ ಆದ್ರೆ ಈ ಸಾಹುಕಾರರು ಮತ್ತೆ ಬಡವರ ಮಧ್ಯೆ ಇರುವಂತ ಗ್ಯಾಪ್ ನಾವು ಕಡಿಮೆ ಮಾಡ್ಬೇಕಾಗತ್ತೆ. ಈ ಬಡವರನ್ನ ನಾವು ಮೊದಲು ಬಡತನದಿಂದ ಮೇಲೆತ್ತಬೇಕಾಗತ್ತೆ. ಈ ಸಾಹುಕಾರ ದುಡ್ಡು ಅಂತ ಏನಿದೆ ಅದರ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾಗತ್ತೆ. ಅದನ್ನ ಸಮಾಜದ ಬಡವರ ಉದ್ಧಾರಕ್ಕಾಗಿ ನಾವು ಬಳಸ್ಕೊಳ್ಬೇಕಾಗತ್ತೆ. ಜನರಿಂದ ಒಂದೆರಡು ಪ್ರಶ್ನೆಗಳನ್ನ ನಾವು ಎತ್ಕೊಳ್ಳೋಣ. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಸ್ವಲ್ಪ ದಿನಗಳ ಹಿಂದೆ ತೇಜಸ್ವಿ ಯಾದವ್ ಅವರು ನವರಾತ್ರಿ ಸಮಯದಲ್ಲಿ ಮೀನ್ ತಿಂತಾ ಇರೋ ವಿಡಿಯೋನ ಪೋಸ್ಟ್ ಮಾಡಿದ್ರು. ನಿಮ್ಗಿದು ಸರಿ ಅನ್ಸುತ್ತಾ ಹೇಗೆ? ನೋಡಿ, ಮೊದಲನೇದಾಗಿ ಯಾರು ಏನ್ ತಿಂತಾರೆ, ಏನ್ ತಿನ್ನೋದಿಲ್ಲ, ಇದರಿಂದ ಯಾರಿಗೂ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಏನೂ ಇರಲೇಬಾರ್ದು. ನೀವು ಏನ್ ತಿಂತೀರಾ, ಏನ್ ತಿನ್ನಬಾರ್ದು ಅನ್ನೋದ್ರಿಂದ ದೇಶಕ್ಕಾಗುವಂತ ಪ್ರಯೋಜನಗಳೇನೂ ಇಲ್ಲ. ಪ್ರಾಬ್ಲಮ್ ಅರೈಸಸ್ ಯಾವಾಗ ಇದನ್ನ ನೀವು ತೋರಿಕೆ ಮಾಡ್ಕೊತೀರಾ ಆಗ. ಅಂಡ್ ನೀವು ಯಾವ ರೀತಿ ಮೀನಿನ ಬಗ್ಗೆ ಮಾತಾಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀರಾ, ಮತ್ತು ಒಂದಾದ್ಮೇಲೆ ಒಂದು ಜ್ಯೂಸ್ ಬಾಟಲ್ನ ಹೇಗೆ ತೋರಿಸ್ತಾ ಇದ್ದೀರಾ, ಇದು ವಾಟರ್ ಮೆಲನ್ ಜ್ಯೂಸು, ಇದು ಆರೆಂಜ್ ಜ್ಯೂಸು, ಇದನ್ನ ಬಾರ್ಲಿಯಿಂದ ಮಾಡಿದೀವಿ, ಇದನ್ನ ತಿನ್ಬೇಕು, ಇದನ್ನ ಕುಡಿಬೇಕು, ಇದು ನಿಮ್ಗೆ ಹೀಟ್ ಆಗದಿರೋ ತರ ನೋಡ್ಕೊಳ್ಳುತ್ತೆ. ಇದು ನೀವು ಯಾರಿಗೆ ತೋರಿಸ್ತಾ ಇದ್ದೀರಾ? ಯಾವ ದೇಶದಲ್ಲಿ, ಯಾವ ಪ್ರದೇಶದಲ್ಲಿ ಒಂದು ದೊಡ್ಡ ಜನಾಂಗ 2 ಹೊತ್ತಿನ ಊಟಕ್ಕೋಸ್ಕರ ಕಷ್ಟಪಡ್ತಾ ಜೀವನ ಮಾಡ್ತಾ ಇದ್ದಾರೆ. ಕೆಲವು ನಾಯಕರು ಹೇಳ್ತಾರೆ ಇದರಿಂದ ಕೆಲವ್ರಿಗೆ ನೋವಾಗ್ಬೋದು ಅಂತ. ನೀವಿದೆಲ್ಲ ಮಾಡ್ತಿರೋದು ಅದಾಗ್ಲಿ ಅಂತಾನೆ ತಾನೇ? ದಿಸ್ ಇಸ್ ಇಂಟೆನ್ಷನಲ್. ನೀವು ಒಂದು ಜನಾಂಗ ಅಥವಾ ಒಂದು ವರ್ಗದ ಜನರ ನಂಬಿಕೆಯನ್ನ ಎಲ್ಲೋ ಒಂದ್ ರೀತಿ ಕೆಡಿಸೋಂತ ಪ್ರಯತ್ನನ ಮಾಡ್ತಾ ಇದ್ದೀರಾ. ನವರಾತ್ರಿಯ ಮೊದಲನೇ ದಿನ ನಾನು ಕೂಡ ಮನೆಯಿಂದ ಹೊರಟಾಗ ಪೂಜೆ ಮಾಡೇ ಹೊರಡ್ತೀನಿ. ದಟ್ ಡೇ ದ ಫಸ್ಟ್ ಥಿಂಗ್ ಐ ಸಾ ವಾಸ್ ಯಾರೊಬ್ರು ಮೀನನ್ನ ಹಿಡ್ಕೊಂಡ್ರು ಅಂತದ್ದು ಇನ್ ಹೆಲಿಕಾಪ್ಟರ್. ಅದನ್ನ ಏನಾಯ್ತು ಹೇಳಿ? ಒಂದ್ ವೇಳೆ ಅದು ಪ್ರೀವಿಯಸ್ ದಿನದ ಫುಟೇಜ್ ಅಂತಾನೆ ಆಗಿದ್ರೆ ನಿಮ್ ಸೋಷಿಯಲ್ ಮೀಡಿಯಾ ಅಷ್ಟು ಆಕ್ಟಿವ್ ಆಗಿದೆ ಅಲ್ವಾ, ಅವ್ರು ಅದನ್ನ ಹಿಂದಿನ ದಿನನೇ ಪೋಸ್ಟ್ ಮಾಡಬಹುದಿತ್ತಲ್ವಾ? ನವರಾತ್ರಿಯ ಮೊದಲನೇ ದಿನಾನೇ ಯಾಕೆ ಪೋಸ್ಟ್ ಮಾಡ್ಬೇಕು? ದಿಸ್ ವಾಸ್ ಆಬ್ಸಲ್ಯೂಟ್ಲಿ ನಾಟ್ ಕಾಲ್ಡ್ ಫಾರ್. ಇದ್ರ ಅಗತ್ಯ ಖಂಡಿತವಾಗ್ಲೂ ಯಾವುದೇ ಆಂಗಲ್. ಅವ್ರು ಹೇಳ್ತಾ ಇರೋದು, ಒಂದು ವೇಳೆ ಬಿಜೆಪಿ ಸರ್ಕಾರ 3ನೇ ಸಲ ಬಂದ್ರೆ ಮೋದಿಜಿ ನಿರ್ಧಾರ ಮಾಡ್ತಾರಾ ನೀವ್ ಏನ್ ಕುಡಿಬೇಕು, ರಿಯಲಿ ಯಾವ ಬಟ್ಟೆ ಹಾಕೋಬೇಕು, ಏನ್ ತಿನ್ಬೇಕು ಅನ್ನೋದನ್ನ? 3 ಸಾರಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಗುಜರಾತಲ್ಲಿ ಅವ್ರು ಈ ತರ ಏನೂ ಮಾಡ್ಲಿಲ್ಲ. ಆ ರಾಜ್ಯದಲ್ಲೇ ಅವ್ರೇನು ಆ ತರ ಮಾಡ್ಲಿಲ್ಲ. ಇದೇನ್ ಗೊತ್ತಾ ರಜತ್ ಸರ್, ನಿಮ್ಮ ಹತ್ರ ಹೇಳೋದಕ್ಕೆ ಮೈನಸ್ ಪಾಯಿಂಟ್ಸ್ ಇಲ್ಲ ಅಂದ್ರೆ ನೀವ್ ಏನು ಅಂತ ಹೇಳೋದಕ್ಕಾಗತ್ತೆ? ಇಲ್ಲಿ ನೋಡಿ, ಈಗ ನೀವು ಒಂದು ಫಿಂಗರ್ನ ಒಬ್ಬರ ಮೇಲೆ ಪಾಯಿಂಟ್ ಮಾಡಿದ್ರೆ ಇನ್ನು 4 ಬೆರಳುಗಳು ನಿಮ್ಮನ್ನ ತೋರ್ಸೋದಕ್ಕೆ ಆಲ್ರೆಡಿ ಶುರು ಮಾಡ್ಬಿಡುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಒಂದು ದೊಡ್ಡ ಸಮಯ ಇದೆ. ನೀವು ಯಾವ ಪರಿವಾರದಿಂದ ಬರ್ತಾ ಇದ್ದೀರಾ? ನಿಮ್ಮ ಪಾರ್ಟಿ, ನಿಮ್ಮ ಪರಿವಾರದ ಸದಸ್ಯ ತುಂಬಾ ವರ್ಷಗಳಿಂದ ಬಿಹಾರದಲ್ಲಿ ಒಂದು ಸರ್ವೋಚ್ಚ ಸ್ಥಾನದಲ್ಲಿದ್ದಂಥವ್ರು. ನೀವು ಬೇಕು ಅಂತ ಅನ್ಕೊಂಡಿದ್ರೆ ನೀವು ಬದಲಾವಣೆಗಳನ್ನ ಆಗ್ಲೇ ಮಾಡ್ಬೋದಿತ್ತು. ಐ ರಿಗ್ರೆಟ್ ಟು ಸೇ ದಿಸ್. ಆ 90ನೇ ದಶಕ ಅಲ್ಲೇ ಉಳಿದ್ಬಿಡ್ತು. ಆ 90ರ ದಶಕದ ಬಗ್ಗೆ ಮಾತಾಡೋದಾದ್ರೆ ಬಿಹಾರದಿಂದ ತುಂಬಾ ಜನ ಹೊರಗೋಗ್ಬಿಟ್ರು. ಇವತ್ತಿಗೂ ನನ್ನ ಯುವಕರು ಅಂತ ಹೇಳೋದಾದ್ರೆ 90ನೇ ಇಸ್ವಿಲಿ ಯಾರೆಲ್ಲ ಹೊರಗೋದ್ರೋ ಅವರೆಲ್ಲ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ, ಬಿಸ್ನೆಸ್ ಮಾಡ್ಕೊಂಡು, ಮನೆ ತಗೊಂಡು, ಮದ್ವೆ ಮಾಡ್ಕೊಂಡು, ಮಕ್ಳು ಮಾಡ್ಕೊಂಡು ಆ ರಾಜ್ಯದಲ್ಲೇ ಉಳ್ಕೊಂಡ್ಬಿಟ್ರು ಅನ್ಕೊಳ್ಳಿ. ಈಗ ಕೊರೋನಾ ಅಂತ ಮಹಾಮಾರಿ ಬಂದಾಗ ಅವ್ರು ವಾಪಸ್ ಬರ್ತಾ ಇದ್ರೆ ಅವ್ರನ್ನ ಪ್ರವಾಸಿಗರು ಅಂತ ಕರೆದ್ರು. ಅವ್ರ ಪ್ರವಾಸಿಗಳ? ನೀವೇ ಹೇಳಿ ನೋಡೋಣ. ಈ ತರ ಪರಿಸ್ಥಿತಿ ಬರೋ ಹಾಗೆ ಮಾಡಿದ್ ಯಾರು? ಅವರೇ ಅಲ್ವಾ? ಇವ್ರ ಹತ್ರ ಈ ಪ್ರಶ್ನೆಗೆ ಉತ್ತರ ಅಂತೂ ಖಂಡಿತವಾಗ್ಲೂ ಇಲ್ಲ ನಮಗ್ ಕೊಡೋದಕ್ಕೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ತಲೆ ಇಲ್ದೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮೋದಿ 3ನೇ ಸಾರಿ ಪ್ರಧಾನಿ ಆದ್ರೆ ಈ ಸಂವಿಧಾನ ಇರೋದಿಲ್ಲ, ಎಲ್ಲ ಮುಗಿದೋಗುತ್ತೆ. ಅವ್ರು ಈಗಷ್ಟೇ ಅಲ್ಲ, 2000 ಇಸ್ವಿಯಿಂದ ಒಳ್ಳೆ ಸ್ಥಾನದಲ್ಲೇ ಇದ್ದಾರೆ. ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. 25 ವರ್ಷ ಆಯ್ತು ಪೊಲಿಟಿಕ್ಸ್ ಅಲ್ಲಿ. ಇಲ್ಲಿವರೆಗೂ ಆ ರಾಜ್ಯದಲ್ಲೂ ಏನು ತಪ್ಪಾಗಿಲ್ಲ, ನಮ್ಮ ದೇಶದಲ್ಲೂ ಯಾವುದೇ ತಪ್ಪಾಗಿಲ್ಲ. 400 ಸೀಟ್ ಗೆಲ್ತಾರ? 100%.
ನಾವು ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಸರ್, ನಾವೀಗಾಗಲೇ ನೋಡಿದೀವಿ ನೀವು ಕಂಗನಾ ಅವ್ರ ಜೊತೆ ಫಿಲಮಲ್ಲಿ ಮಾಡಿದ್ದೀರಾ. ಮತ್ತೆ ಈಗ ನಾವು ನೋಡ್ತಾ ಇರೋ ಹಾಗೆ ಕಂಗನಾ ಅವರು ಕೂಡ ರಾಜಕೀಯಕ್ಕೆ ಬಂದಿದ್ದಾರೆ. ಸರ್, ನಿಮ್ ಕಡೆಯಿಂದ ಅವ್ರಿಗೇನಾದ್ರೂ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅವ್ರ ಭವಿಷ್ಯಕ್ಕೋಸ್ಕರ? ನನಗೆ ಕಂಗನಾ ಪರ್ಸನಲ್ ಆಗಿ ಕೂಡ ಗೊತ್ತು. ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ಟಿಪ್ಸ್ನ ಅಗತ್ಯ ಇಲ್ಲ. ಮತ್ತೆ ನಾನು ಇಂಥ ಒಂದು ದೊಡ್ಡ ರಿಸ್ಕ್ ಎಲ್ಲ ತಗೊಳ್ಳೋದಿಲ್ಲ. ಅವ್ರಿಗೆ ಚೆನ್ನಾಗೇ ಗೊತ್ತಿದೆ. ಅವ್ರಿಗೆ ಒಳ್ಳೇದು ಕೆಟ್ಟದ್ದು ರಾಜನೀತಿ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ.